ಈ ಸಮಾರಂಭದಲ್ಲಿ ಈ ವರ್ಷದ ಪ್ರಸಕ್ತ ಸಾಲಿನಲ್ಲಿ ಅಂದಾಜು 5 ಲಕ್ಷ ಹಾಗೂ ಅದರೊಟ್ಟಿಗೆ ಬರೀ ಫ್ಯಾಮಿಲಿಗಳಿಗೆ ಮಾತ್ರವಲ್ಲ, ನಮ್ಮ ಮಾಜಿ ಜಿಲ್ಲಾ ಸೈನಿಕ ಸಂಘದ ಕಟ್ಟಡ ಬಿಲ್ಡಿಂಗ್ ಆಗುವಂತಹ ಸಮಯದಲ್ಲಿ 25,000 ಕಟ್ಟಡ ನಿಧಿಗೆ 25,000 ಹಾಗೂ ತಡೆಗೋಡೆ ನಿರ್ಮಾಣದ ಅಗತ್ಯ ತುರ್ತು ಸಂದರ್ಭದಲ್ಲಿ 50,000ವನ್ನು ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಬೆಂಬಲಿಸುತ್ತಾ ಸಹಕರಿಸುತ್ತಾ ಬಂದಿರುವ ನಾಗರಿಕ ಭಕ್ತ ವೇದಿಕೆ ಸುಗರ್ಕರ್ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶ ಬೇಡ, ಸಾಮರ್ಥ್ಯ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ 10 ಜನ ನಾನು ಹೇಳಿದಂಗೆ ಒಬ್ಬೊಬ್ಬರನ್ನಾಗಿ ನಾನು ಕರೆಯುತ್ತೇನೆ. ಅವರು ಒಬ್ಬೊಬ್ಬರಾಗಿ ವೇದಿಕೆ ಬಂದು ಸೈನಿಕ ಕಲ್ಯಾಣ ನಿಧಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಮೊದಲಿಗೆ ಸಾರ್ಜೆಂಟ್ ಕೃಷ್ಣಾನಂದ ಕಿಶೋರ್ 1991ರಲ್ಲಿ ಭಾರತೀಯ ವಾಯುಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಮೆಡಿಕಲ್ ಅಸಿಸ್ಟೆಂಟ್ ಆಗಿ ತನ್ನ ಸೈನಿಕ ಸೇವೆಯನ್ನು ಪ್ರಾರಂಭಿಸಿದರು. ಭಾರತೀಯ ವಾಯುಸೇನೆ ಬೆಂಗಳೂರು, ಬರೇಲಿ, ಕಾನ್ಪುರ, ಡೆಲ್ಲಿ, ಸಲ್ವಾ, ಬೆಳಗಾಂ ಇನ್ನಿತರ ವಾಹಿನಿಗಳಲ್ಲಿ ವೈದ್ಯಕೀಯ ಸಹಾಯಕರಾಗಿ ಸೇವೆ ಸಲ್ಲಿಸಿ ಕಣ್ಣಿನ ಚಿಕಿತ್ಸೆಯಲ್ಲಿ ವಿಶೇಷ ತರಬೇತಿಯನ್ನು ಪಡೆದಿರುತ್ತಾರೆ. ಸುಮಾರು 20 ವರ್ಷಗಳ ಸುದೀರ್ಘ ಸೇವೆಯ ನಂತರ 2001ರಲ್ಲಿ ಸೇವಾ ನಿವೃತ್ತಿಯನ್ನು ಪಡೆದು ತನ್ನ ಹುಟ್ಟೂರು ಗಂಜಿಮಠದಲ್ಲಿ ನೆಲೆಸಿರುತ್ತಾರೆ. ಇವರ 2 ಮಕ್ಕಳು ಲಯನ್ಸ್ ಮಿಷನ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಪಡೆದವರು. ಆರೋಗ್ಯದ ಸಮಸ್ಯೆ ಇರುವ ಕಾರಣಕ್ಕಾಗಿ ಅವರಿಗೆ ಸೈನಿಕ ಕಲ್ಯಾಣ ನಿಧಿಯ ಅರ್ಪಣೆ ಆಗಿದೆ. ಧನ್ಯವಾದಗಳು. ಮುಂದಿನ ಸರದಿ ಹವಲ್ದಾರ್ ಪ್ರದೀಪ್ ಕುಮಾರ್ ಅವರು 1971ರಲ್ಲಿ ಇಂಡಿಯನ್ ಏರ್ಫೋರ್ಸ್ನ ಇಂಡಿಯನ್ ಆರ್ಮಿಯ AFC ಅಂದರೆ ಆರ್ಮಿ ಸಪ್ಲೈ ಕಾರ್ಪ್ಸ್ ಸೇರಿದವರು. ಸುದೀರ್ಘ 24 ವರ್ಷಗಳ ಸೇವೆಗಾಗಿ 2003ರಲ್ಲಿ ಸೇವಾ ನಿವೃತ್ತಿಯನ್ನು ಪಡೆದಿದ್ದಾರೆ. 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪಂಜಾಬಿನ ಸೈನಿಕ ನೆಲೆಗಳಿಂದ ಯುದ್ಧ ಆಹಾರ ಇತ್ಯಾದಿಗಳ ನಿರಾತಂಕವಾಗಿ ಪೂರೈಕೆಯಾಗುವ ನಿಟ್ಟಿನಲ್ಲಿ ಅವಿರತ ಶ್ರಮಪಟ್ಟಿರುತ್ತಾರೆ. ಸೇವಾ ನಿವೃತ್ತಿ ಪಡೆದ ನಂತರ ಮಂಗಳೂರಿನ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಭದ್ರತೆಯ ಕೆಲಸ ಮಾಡಿ ಹಿಂದಿರುಗುವಾಗ ನಡೆದ ರಸ್ತೆ ದುರ್ಘಟನೆ ಅಡಿಯಲ್ಲಿ ದೇಹದ ಕೆಳಭಾಗಕ್ಕೆ ಅಪಾರ ಹಾನಿ ಉಂಟಾಗಿ ಆರೋಗ್ಯ ಮಾತ್ರವಲ್ಲ ಇದ್ದ ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅವರ ಸಂಕಷ್ಟಕ್ಕೆ ಅನುಕಂಪದ ಸ್ಪಂದನೆಯೊಂದಿಗೆ ಅವರಿಗೆ ಸೈನಿಕ ಕಲ್ಯಾಣ ನಿಧಿ ಅರ್ಪಣೆ. ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಮುಂದಿನ ಸೈನಿಕ ಕಲ್ಯಾಣ ನಿಧಿ ವಿತರಣೆ ಹವಲ್ದಾರ್ ಕೇಶವ BA ಇವರು 1976ರಲ್ಲಿ ಮಡಿಕೇರಿಯಲ್ಲಿ ಜನಿಸಿದ ಇವರು 1996ರಲ್ಲಿ ದೇಶ ಸೇವೆ ಮಾಡುವ ಸೇನೆಯ ಮದ್ರಾಸ್ ರೆಜಿಮೆಂಟ್ ಸೇರಿ ಬಿಹಾರ್, ಅಸ್ಸಾಂ, ಡೆಲ್ಲಿ, ಲೇಹ್, ಲಡಾಖ್, ಪಂಜಾಬ್, ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಸಿಕ್ಕಿಂ, ಮಂಗಳೂರು ಮುಂತಾದ ಪ್ರದೇಶ ಲೆಬನಾನ್ನಲ್ಲೂ ಸೇವೆ ಸಲ್ಲಿಸಿ 2017ರಲ್ಲಿ ಸೇನೆಯಿಂದ ನಿವೃತ್ತಿ ಪಡೆಯುತ್ತಾರೆ. ಅಸ್ಸಾಂನಲ್ಲಿ ಬೋಡೋ ಉಗ್ರರೊಂದಿಗೆ ಹಾಗೂ ಜಮ್ಮುವಿನಲ್ಲಿ ಲಷ್ಕರ್ ಎ ತೊಯ್ಬಾ ಉಗ್ರರೊಂದಿಗೆ 2 ಎನ್ಕೌಂಟರ್ನಲ್ಲಿ ಹೋರಾಟದಲ್ಲಿ ನೇರವಾಗಿ ಭಾಗಿಯಾಗಿ 5 ಜನ ಉಗ್ರರನ್ನು ಸಂಹರಿಸಿದ ಕೀರ್ತಿ ಇವರದು. ಅದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ ತಾಣದಲ್ಲಿ ಪತ್ನಿ 2 ಪುತ್ರರೊಂದಿಗೆ ವಾಸವಾಗಿರ್ತಾರೆ. ಇವರಿಗೆ ಕಿಡ್ನಿ ಸಮಸ್ಯೆ ಇದ್ದು ಕಿಡ್ನಿ ಕಸಿ ಮಾಡಿಸಿಕೊಂಡಿದ್ದಾರೆ. ಅವರಿಗೆ ಸಂಕಷ್ಟವನ್ನು ಗಮನಿಸಿ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯಿಂದ ಗೌರವ ನಿಧಿ ಸಮರ್ಪಣೆ. ಮುಂದಿನ ಸರದಿ ರತ್ನಾಕರ ಕೋಟ್ಯಾನ್ ಹವಲ್ದಾರ್ ರತ್ನಾಕರ ಕೋಟ್ಯಾನ್ ಇವರು ಜುಲೈ 1973ರಲ್ಲಿ ಸೈನ್ಯ ಸೇರಿ ಇನ್ಫೆಂಟ್ರಿ ಸೋಲ್ಜರ್ ಆಗಿ ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ಚೈನಾ ಬಾರ್ಡರ್
ಸಿಕಂದರಾಬಾದ್, ಕಾಶ್ಮೀರ್, ಪಂಜಾಬಿನ ಜಲಂಧರ್, ವೆಸ್ಟ್ ಬೆಂಗಾಲ್ನ ಸಿಲಿಗುರಿಯಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 1988ರಲ್ಲಿ ನಿವೃತ್ತಿಯನ್ನು ಪಡೆದಿದ್ದಾರೆ. ಇವರು ಕೌಂಟರ್ ಇನ್ಸರ್ಜೆನ್ಸಿ, ಜಂಗಲ್, ಗೆರಿಲ್ಲಾ ವಾರ್ಫೇರ್, ಕಮಾಂಡೋ ಟ್ರೈನಿಂಗ್ ಅನ್ನು ಪಡೆದಿರುತ್ತಾರೆ. 1984ರಲ್ಲಿ ನಡೆದ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದು ಉಗ್ರರೊಂದಿಗಿನ ಹೋರಾಟದಲ್ಲಿ 3 ಸಾರಿ ಗುಂಡೇಟಿನಿಂದ ಪಾರಾಗಿದ್ದಾರೆ. 1 ಸಲ ಗುಂಡೇಟು ಇವರ ಎದೆಯ ಎಡಭಾಗಿದ್ದು ಮಿಲಿಟರಿ ಆಸ್ಪತ್ರೆಯಲ್ಲಿ 1.5 ತಿಂಗಳು ಒಳರೋಗಿಯಾಗಿ ಚಿಕಿತ್ಸೆ ಪಡೆದಿರುತ್ತಾರೆ. ಜೀವ ಅಪಾಯದಿಂದ ಸ್ವಲ್ಪದಲ್ಲೇ ಪಾರಾದ ಯೋಧ ಇವರು. ಈಗ ಮಂಗಳದೇವಿಯಲ್ಲಿ ಕುಟುಂಬದೊಂದಿಗೆ ವಾಸಿಸುತ್ತಿದ್ದು ಇವರಿಗೆ ಸೈನ್ಯ ಕಲ್ಯಾಣ ನಿಧಿ ಸಮರ್ಪಣೆ. ಮುಂದಿನ ಸರದಿ ನಾಯಕ್ ಮಹಾಬಲ್ ಶೆಟ್ಟಿ. ನಾಯಕ್ ಮಹಾಬಲ್ ಶೆಟ್ಟಿ ಅಲಿಯಾಸ್ ಮಹಾಬಲ್ ರೈ ಅವರು 1944ರಲ್ಲಿ ಕಣಬೂರು ಕಾವಲು ಮನೆಯಲ್ಲಿ ಜನಿಸಿದ ಇವರು 1960ರಲ್ಲಿ ಸೇನೆಗೆ ಸೇರಿ ಹೈದರಾಬಾದ್, ಫಿರೋಜ್ಪುರ್, ಪಂಜಾಬ್ನಲ್ಲಿ ಸೇವೆ ಸಲ್ಲಿಸಿ 1972-76ರಲ್ಲಿ 106 mm ಅರ್ಸೆನಲ್ ಗನ್ ಆಕ್ಸಿಡೆಂಟ್ನಲ್ಲಿ ತೀವ್ರವಾಗಿ ಗಾಯಗೊಂಡು 1 ವರ್ಷ ಪುಣೆ ಕಮಾಂಡ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆದು ಮೆಡಿಕಲ್ ಕೋಆರ್ಡಿನೇಟರ್ ಆಗಿ ಸೇವೆಯಿಂದ ನಿವೃತ್ತಿ ಪಡೆದು ಸದ್ಯ ಗುಡ್ಡಕೊಪ್ಪದಲ್ಲಿ ವಾಸವಾಗಿರುತ್ತಾರೆ. 1965ರ ಪಾಕಿಸ್ತಾನ ಯುದ್ಧದಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದು ಪಂಜಾಬ್ ಪಾಕಿಸ್ತಾನದ ಗಡಿ ಭಾಗದ ಫಿರೋಜ್ಪುರ್ ಎಂಬಲ್ಲಿ ಕರ್ತವ್ಯದಲ್ಲಿದ್ದು ಇವರಿಂದ ತಿರುಗಿ ಪಾಕಿಸ್ತಾನದ ಲಾಹೋರ್ವರೆಗಿನ ಸುಮಾರು 13 ಹಳ್ಳಿಗಳನ್ನು ಆಕ್ರಮಿಸಿದ ಸಾಧನೆ ಮಾಡಿದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಕಾರ್ಗಿಲ್ ವಿಜಯೋತ್ಸವದ ರಜತ ಮಹೋತ್ಸವ ಸಂದರ್ಭದಲ್ಲಿ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಾ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವ ರಾಷ್ಟ್ರಕೃತ ನಾಗರಿಕ ವೇದಿಕೆ ಸೇರುತ್ತದೆ. ಮುಂದಿನ ಸರದಿ ಲೇಟ್ ಹವಲ್ದಾರ್ ಗಿರೀಶ್ ಅವರ ಧರ್ಮಪತ್ನಿ ಶ್ರೀಮತಿ ಶ್ರೀಕಲಾ ಗಿರೀಶ್ ಇವರು ನಮ್ಮ ನೆರೆ ಕೃಷ್ಣಾಪುರದವರು. ಹವಲ್ದಾರ್ ಗಿರೀಶ್ ಅವರು 1995ರಲ್ಲಿ ಇಂಡಿಯನ್ ಆರ್ಮಿಯನ್ನು ಸೇರಿದವರು. ತನ್ನ ಸೇವಾವಧಿಯಲ್ಲಿ ಆಪರೇಷನ್ ರಕ್ಷಕ್ ಮತ್ತು ಆಪರೇಷನ್ ಫಾಲ್ಕೋನ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಸೈನ್ಯ ಸೇವಾ ಮೆಡಲ್ ಮತ್ತು ಸ್ಪೆಷಲ್ ಸರ್ವಿಸ್ ಮೆಡಲ್ಗಳನ್ನು ಗಳಿಸಿದವರು. ಏಪ್ರಿಲ್ 3, 2011 ಸಿಕ್ಕಿಂ ಪ್ರಾಂತ್ಯದ ಗಡಿ ಪ್ರದೇಶದಲ್ಲಿ ಸೋಮ್ ಸರೋವರದಿಂದ ನೀರು ಸರಬರಾಜಿನ ವ್ಯವಸ್ಥೆಯಲ್ಲಿ ಸೇವಾ ನಿರತರಾಗಿರುವಾಗ ನಡೆದ ದುರ್ಘಟನೆಯಲ್ಲಿ ಈ ವೀರ ಯೋಧ ಕೊನೆಯುಸಿರೆಳೆದಿದ್ದಾರೆ. ಕರ್ತವ್ಯದಲ್ಲೇ ಕೊನೆಯುಸಿರೆಳೆದ ವೀರ ಯೋಧ ಇವರ ಪತಿ. ರಾಷ್ಟ್ರ ಸೇವೆಯಲ್ಲಿ ತೊಡಗಿ ಕರ್ತವ್ಯದಲ್ಲಿರುವಾಗಲೇ ಪ್ರಾಣ ತೊತ್ತ ಯೋಗನ ಧರ್ಮಪತಿ ಶ್ರೀಮತಿ ಶ್ರೀಕಲಾ ಅವರನ್ನು ಗೌರವಿಸಿ ಸನ್ಮಾನಿಸಿದರೆ ನಾಗರಿಕ ವೇದಿಕೆ ಹೆಮ್ಮೆ ಪಡುತ್ತದೆ. ಮುಂದೆ ಲೇಟ್ ಸಿಪಾಯಿ ರಾಮಪ್ಪ ಸಾಲ್ಯಾಣ್ ಅವರ ಧರ್ಮಪತ್ನಿ ಶ್ರೀಮತಿ ಸುಶೀಲಾ ಆರ್ ಸಾಲ್ಯಾಣ್. ಸಿಪಾಯಿ ರಾಮಪ್ಪನವರು 1966ರಿಂದ 84ರವರೆಗೆ 18 ವರ್ಷ ಭಾರತೀಯ ಸೇನೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದು 2005ರಲ್ಲಿ ನಿಧನ ಹೊಂದಿರುತ್ತಾರೆ. ಅವರ ಪತ್ನಿ ಶ್ರೀಮತಿ ಸುಶೀಲಾ ಆರ್ ಸಾಲ್ಯಾಣ್ ವಯೋಸಹಜಗಳನ್ನು ಸ್ಪಂದಿಸುತ್ತಾ ಸೈನಿಕ ಕಲ್ಯಾಣ ನಿಧಿ ವಿತರಣೆ ರಾಷ್ಟ್ರಪತಿ ನಾಗರಿಕ ವೇದಿಕೆಯ ಸದಸ್ಯರಿಂದ. ಮುಂದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ನಲ್ಲಿ ಸೇವೆ ಮಾಡಿದ ಕೃಷ್ಣಮೂರ್ತಿ ಅವರ ಧರ್ಮಪತ್ನಿ ಶ್ರೀಮತಿ ನಾಗವೇಣಿ. ಶ್ರೀ ಕೃಷ್ಣಮೂರ್ತಿ ಅವರು ಸುಮಾರು 22 ವರ್ಷಗಳ ಕಾಲ ಗಡಿ ಸುರಕ್ಷಾ ಪಡೆ ಅಂದರೆ BSF ನಲ್ಲಿ ಜಮ್ಮು ಕಾಶ್ಮೀರ, ಮಿಜೋರಾಂ, ರಾಜಸ್ಥಾನ್ ಬಾರ್ಡರ್ನಲ್ಲಿ ಸೇವೆ ನಿರ್ವಹಿಸಿ 2004ನೇ ಇಸವಿಯಲ್ಲಿ BSF ನಿಂದ ನಿವೃತ್ತಿಯಾಗಿ ಈಗಿನ NITKಯಲ್ಲಿ ಆಂತರಿಕ ಸುರಕ್ಷಾ ವಿಭಾಗದಲ್ಲಿ ಸೇವೆಗೆ ಸೇರಿದ್ದು. ಕೆಲ ವರ್ಷಗಳ ಹಿಂದೆ ನಡೆದ ರಸ್ತೆ ಅಪಘಾತದಲ್ಲಿ ನಿವೃತ್ತ BSF ಯೋಧ ಕೃಷ್ಣಮೂರ್ತಿ ಅವರು ವಿಧಿವಶರಾಗಿದ್ದು ಆರ್ಥಿಕ ಸಂಕಷ್ಟದಲ್ಲಿರುವ ಅವರ ಧರ್ಮಪತ್ನಿ ಶ್ರೀಮತಿ ನಾಗವೇಣಿ ಅವರು ಕಲ್ಯಾಣ ನಿಧಿಯನ್ನು ಸ್ವೀಕರಿಸ್ತಾ ಇದ್ದಾರೆ.
ಮುಂದೆ ಗ್ರೇಟ್ ಹವಲ್ದಾರ್ ಸ್ಟ್ಯಾನ್ಲಿ ಸಿಮನ್ಸ್ ಅವರ ಧರ್ಮಪತ್ನಿ ಎಮಿಮಾ ವಿನಿ ಗ್ರೇಟಾ ಸಿಮನ್ಸ್. ಹವಲ್ದಾರ್ ಸ್ಟ್ಯಾನ್ಲಿ ಸಿಮನ್ಸ್ ಅವರು 19 ಫೆಬ್ರವರಿ 1963ರಲ್ಲಿ ಸೈನಿಕ ಸೇರಿದ್ದು ಸಿಗ್ನಲ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ತಮ್ಮ ಸೇವಾವಧಿಯಲ್ಲಿ ಜಬಲ್ಪುರ್, ಅಸ್ಸಾಂ, ಅಲ್ವಾರ್, ಜೋಧ್ಪುರ್, ಮೆಡ್ರಾಸ್ ಹಾಗೂ ಲಡಾಖ್ನಂಥ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು 1965ರ ಭಾರತ ಪಾಕಿಸ್ತಾನ ಯುದ್ಧ ಹಾಗೂ 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾಗವಹಿಸಿರುತ್ತಾರೆ. ಪತಿಯನ್ನು 7/5/2013ರಲ್ಲಿ ಕಳೆದುಕೊಂಡ ಶ್ರೀಮತಿ ಎಮಿಮಾ ವಿನಿ ಗ್ರೇಟಾ ಸಿಮನ್ಸ್ ಇವರು ಮಂಗಳೂರು ಪೂರ್ವಕ್ಷೇತ್ರದಲ್ಲಿ ವಾಸಿಸುತ್ತಿದ್ದು ಸೈನಿಕ ಕಲ್ಯಾಣ ನಿಧಿ ಸ್ವೀಕರಿಸಲು ವೇದಿಕೆ ಬಂದು ಸ್ವೀಕರಿಸಿದ್ದಾರೆ. ಮುಂದಿನ ಸೈನಿಕ ಕಲ್ಯಾಣ ನಿಧಿ ಪಡೆಯುವವರು ಶ್ರೀಮತಿ ಸರೋಜಿನಿ ಎಸ್ ಶೆಟ್ಟಿ, ಮೃತ ಯೋಧ ಸಂಜೀವ ಶೆಟ್ಟಿಯವರ ಧರ್ಮಪತ್ನಿ. ರೋಜಾ ಎಸ್ ಶೆಟ್ಟಿ. ಸೊ ಸತ್ಯನಾರಾಯಣ ಸರ್ಕೊಂಡು ವಿಜಯಪುರ ಆಮೇಲೆ ಪ್ರಾಂಜೀನ ಬಂದು 15 ಕಾರ್ಯಕ್ರಮ ಬೆಂಗಳೂರು ಅವು ಆಯುಧಕ್ಕೆ ಭಾರಿ ಮಹಾಭಾರತ ಲೋಕಬೋದು ಉಂಟು. ಸಂಜೀವ ಶೆಟ್ಟಿ ಅವರು ಸೇನೆಯ 1961ನೇ ಕತ್ತಲಾಗಲಿಕ್ಕೆ 15 ವರ್ಷ ಸೇವೆಯಲ್ಲಿ 1965 ಹಾಗೂ 71ರ ಯುದ್ಧದಲ್ಲಿ ಭಾಗಿಯಾಗಿ ಸೈನ್ಯ ಸೇವಾ ಮೆಡಲ್, ರಕ್ಷಾ ಸೇವಾ ಮೆಡಲ್, 1965 ಹಾಗೂ ಸಂಗ್ರಾಮ್ ಮೆಡಲ್ ಪುರಸ್ಕೃತರು. ಸೇನೆಯಿಂದ ನಿವೃತ್ತಿಗೊಂಡ ಮರುವರ್ಷದಲ್ಲೇ ರಸ್ತೆ ಅಪಘಾತದಲ್ಲಿ ನಿಧನರಾದಾಗ ಕುಟುಂಬದ ಜವಾಬ್ದಾರಿಯನ್ನು ಚಿಕ್ಕ ಪ್ರಾಯದಲ್ಲಿ ನಿರ್ವಹಿಸಿದ್ದು ಅಲ್ಲದೆ ಈಗ ಹಿರಿ ಮಗನ ನಿಧನದಿಂದಾಗಿ ತೀರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತಾರೆ. ಮಾಜಿ ಯೋಧನ ಕುಟುಂಬಕ್ಕೆ ಅನುಕಂಪದ ಸಹಾಯ ಹಸ್ತ ರಾಷ್ಟ್ರಭಕ್ತ ನಾಗರಿಕ ವೇದಿಕೆಯಿಂದ ಶ್ರೀಮತಿ ಸರೋಜಿನಿ ಎಸ್ ಶೆಟ್ಟಿ ಅವರಿಗೆ. ಇಲ್ಲಿಗೆ ಈ ವೇದಿಕೆಯ ಸೈನಿಕ ಕಲ್ಯಾಣ ನಿಧಿ ವಿತರಣೆ ಸಮಾರಂಭ ಮುಕ್ತಾಯವಾಗುತ್ತದೆ.